ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಮಾಡಬೇಕು ಅಂತ ನಾವು ಕಳೆದ 2 ದಶಕದಿಂದ ಹೋರಾಟ ನಡೀತಾ ಇದೆ. ರೈತರಿಗೆ ಬೇಕಾಗಿರುವುದು ನೀರಾವರಿ ಇದ್ರೆ ಅವನು ಮಕ್ಕದಲ್ಲಿ ಹಸನಾಗಿರ್ತಾರೆ, ಆತ್ಮಹತ್ಯೆಗಳು ನಿಂತೋಗುತ್ತೆ. 5,500 ಕೋಟಿ ಇವರದೇ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರು ಅಪ್ರೂವ್ ಮಾಡಿದ್ರು. 5,500 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆ, ಇದು ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಮತ್ತೆ ತುಮಕೂರು ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗೆ. ಆ ಯೋಜನೆಯ ಹಣವನ್ನು ಇಲ್ಲಿವರೆಗೂ ಕೂಡ ರಿಲೀಸ್ ಮಾಡಿಲ್ಲ, 5,500 ಕೋಟಿ. ಅದ್ರ ಬಗ್ಗೆನೂ ಮಾತಾಡಬೇಕು ಅವರು. ಆಮೇಲಿಂದ ನೀರಾವರಿ ಯೋಜನೆ ನಾವು ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ನಾವು ಕಳೆದ ಸರ್ಕಾರದಲ್ಲಿ ಪ್ರತಿ ವರ್ಷನೂ ಕೂಡ 15,000 crores 15,000 ಕೋಟಿ ನೀರಾವರಿ ಯೋಜನೆಗೆ ಇಟ್ಟಿದ್ವಿ. ಅದು ಕ್ಲಾಸಿಕ್ ಎಕ್ಸಾಂಪಲ್ಲು. ಎತ್ತಿನ ಹೊಳೆ ಫೇಸ್ 1 ಇವತ್ತು ನಮ್ಮ ಏನಪ್ಪ ಹಾಸನ ಚಿಕ್ಕಮಗಳೂರು ಭಾಗದ ರೈತರಿಗೆ ನೀರು ಬಂದಿದೆ. ಸೆಕೆಂಡು, ಇವತ್ತು ನಾವು ಇದು ಬೆಂಗಳೂರಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನಿಮಗೆ ಗೊತ್ತು ಕಳೆದ 20-25 ವರ್ಷದಿಂದ ಹೆಂಗಿತ್ತು ಆ ಭಾಗದಲ್ಲಿ ಅಂತ. ಕನಸಿನ ಯೋಜನೆ ರಮೇಶ್ ಕುಮಾರ್ ಅವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಆ ಭಾಗದ ರೈತರ ಆತ್ಮಹತ್ಯೆ ತಡಿಬೇಕು ಅಂತ, ಆ ಭಾಗದ ಕೋಲಾರ ಚಿಕ್ಕಬಳ್ಳಾಪುರ ರೈತರ ಆತ್ಮಹತ್ಯೆ ತಡಿಬೇಕು ಅಂತ ನಮ್ಮ ರಮೇಶ್ ಕುಮಾರ್, ಕೃಷ್ಣ ಬೈರೇಗೌಡರು ಬೆಂಗಳೂರಿಂದ ಟ್ರೀಟ್ ಮಾಡಿರೋ ವಾಟರ್ನ ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಕೆರೆಗಳಿಗೆ ತುಂಬಿಸಿ ಆತ್ಮಹತ್ಯೆ ತಡಿಲಿಕ್ಕೆ ಒಂದು ದೂರದೃಷ್ಟಿ ಇರುವ ಯೋಜನೆ KC ವ್ಯಾಲಿ ಯೋಜನೆ ಜಾರಿ ಮಾಡಿ ಇವತ್ತು ಎಷ್ಟೊಂದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿರೋದು. ಅದು ನಮ್ಮ ಒಂದು ಪಾಲಿಸಿ ಮಾತಾಡುತ್ತೆ. ಆ ಯೋಜನೆಗೆ UN ಅವ್ರು ಬಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಲ್ಲಿ ಬೆಳೆದಿರೋ ಒಂದು ಎಳ್ನೀರನ್ನ ಕುಡಿದ್ಬಿಟ್ಟು ಒಂದು ಫೋಟೋ ಹಂಚ್ಕೊಂಡಿದ್ದಾರೆ UN ಹೆಡ್. ಅದು ನಮ್ಮ ಪಾಲಿಸಿಯ ಒಂದು ನಾವು ಮಾಡಿರೋ ಕೆಲಸ ಒಂದು ತೋರಿಸುತ್ತೆ. ಆ ತರ ಒಂದು ಯೋಜನೆ ಯಾವ್ದಾರ ಮಾಡಿದ್ರೆ ತೋರಿಸ್ಬೇಕು ಬಿಜೆಪಿ ಅವರು. ಪರೇಶ್ ಮೆಹ್ತಾ ಅಂತ ಒಂದು ಡೆತ್